KCT ವಿದ್ಯಾರ್ಥಿಗಳೆಲ್ಲ ಆಪ್ಷನ್ ಟ್ರೀ ಮುಗಿಸಿ ಈಗ ಮಾಕ್ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ರ. ಆದರೆ ಮಾಕ್ ರಿಸಲ್ಟಲ್ಲಿ ಈ ವಿದ್ಯಾರ್ಥಿಗಳಿಗೆ ಸೀಟ್ ಅಲೌಟ್ ಆಗೋದಿಲ್ಲ. ಹಾಗಿದ್ರೆ ಯಾರಿಗೆ ಈ ಒಂದು ಮಾಕ್ ರೌಂಡಲ್ಲಿ ಸೀಟ್ ಅಲೌಟ್ ಆಗೋದಿಲ್ಲ ಅನ್ನೋದನ್ನ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ನೀವೆಲ್ಲ ಆಪ್ಷನ್ ಟ್ರೀನ ಮುಗಿಸಿದ್ರ. ಕೆಲವು ವಿದ್ಯಾರ್ಥಿಗಳು ಆಪ್ಷನ್ ಟ್ರೀ ಮುಗಿಸಿಲ್ಲ. ಅವ್ರು ಏನು ಮಾಡಬೇಕಂತ ಹೇಳಿ ಈಗಾಗಲೇ ವಿಡಿಯೋ ಮಾಡಿ ಹಾಕಲಾಗಿದೆ, ಚಾನಲಲ್ಲಿ ವಿಡಿಯೋ ಇದೆ, ವಿದ್ಯಾರ್ಥಿಗಳು ನೋಡಿ ತಿಳ್ಕೊಬೋದಾಗಿರತ್ತ. ಸೊ ಆಪ್ಷನ್ ಟ್ರೀ ಮುಗಿಸಿರೋರು ನೀವು ಮಾಕ್ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀರ. ಯಾವ ಕಾಲೇಜ್ ಅಲೌಟ್ ಆಗುತ್ತೆ ಅಂತ ಹೇಳಿ ಸಹ ಟೆನ್ಷನ್ ಇರುತ್ತೆ. ಓಕೆನಾ, ಸೊ ನಾನು ಸರಿಯಾಗಿ ಮಾಡಿದ್ನಾ ಇಲ್ವಾ ಅಂತ ಹೇಳಿ. ಆದರೆ ನೀವು ಮಾಕ್ ರೌಂಡ್ ಮುಂಚೆನೇ ನೀವು ಆಪ್ಷನ್ ಟ್ರೀ ಮಾಡಿದ್ರೂ ಸಹ ನಿಮಗೆ ಸೀಟ್ ಅಲಾಟ್ ಆಗೋದಿಲ್ಲ. ಓಕೆನಾ, ಸೊ ಯಾರಿಗೆ ಅಲಾಟ್ ಆಗೋದಿಲ್ಲ ಅಂತಂದ್ರೆ ನಿಮ್ಮ ರ್ಯಾಂಕ್ ಅನುಗುಣವಾಗಿ ನೀವು ಸೀಟ್ಸನ್ನು ಅಲ್ಲಿ ಸೆಲೆಕ್ಟ್ ಮಾಡಿಲ್ಲ ಅಂತಂದರೆ. ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ರ್ಯಾಂಕ್ 70K ಇತ್ತು ಅಂತಂದ್ರೆ ನೀವು ಒಂದು 30K 25K ಕಾಲೇಜಸ್ಗಳನ್ನು ಆ್ಯಡ್ ಮಾಡಿದರೆ ಅಫ್ಕೋರ್ಸ್ ನಿಮ್ಗೆ ಅಲ್ಲಿ ಸೀಟ್ ಅಲಾಟ್ ಆಗೋದಿಲ್ಲ. ಹಾಗಾಗಿ ನಾನು ನಿಮ್ಗೆ ಮುಂಚಿತವಾಗ್ಲೇ ಹೇಳಿದ್ದೆ ಸೊ ಎಂಥ ಕಾಲೇಜಸನ್ನು ಆ್ಯಡ್ ಮಾಡಬೇಕಂತ ಹೇಳಿ. ಹಾಗಾಗಿ ನೀವು ನಿಮ್ಮ ರ್ಯಾಂಕ್ಗೆ ಸುತ್ತಮುತ್ತ ಇರ್ತಕ್ಕಂಥ ರ್ಯಾಂಕ್ಸ್ಗಳಿಗೆಲ್ಲ ನೀವು ಕಾಲೇಜಸನ್ನು ಆ್ಯಡ್ ಮಾಡಿದರೆ ಕನ್ಫರ್ಮ್ ನಿಮಗೆ ಸೀಟ್ ಅಲಾಟ್ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಓಕೆನಾ, ಸೊ ಇನ್ ಕೇಸ್ ಅಲೌಟ್ ಆಗಿಲ್ಲ ಅಂತಂದರೆ ಡೋಂಟ್ ವರಿ, ನೆಕ್ಸ್ಟ್ ಆಪ್ಷನ್ಸ್ನ ಚೇಂಜ್ ಮಾಡ್ಕೊಳ್ಳಿ. ಅದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಓಕೆನಾ, ಸೊ ಸದ್ಯಕ್ಕೆ ಇರ್ತಕ್ಕಂಥ ಇನ್ಫಾರ್ಮೇಷನ್ ಪ್ರಕಾರ ಈ ವಿದ್ಯಾರ್ಥಿಗಳಿಗಂತೂ ಸೀಟ್ ಅಲಾಟ್ ಆಗೋದಿಲ್ಲ. ಯಾರ್ಯಾರು ನಿಮ್ಮ ರ್ಯಾಂಕ್ ಸುತ್ತಮುತ್ತ ಇರ್ತಕ್ಕಂಥ ಕಾಲೇಜಸನ್ನು ಆ್ಯಡ್ ಮಾಡೋದು ಬಿಟ್ಟು ಬೇರೆ ಅಂತಂದರೆ ಹೈ ರ್ಯಾಂಕ್ ಇರ್ತಕ್ಕಂಥ ಕಾಲೇಜಸ್ಗಳನ್ನು ಆ್ಯಡ್ ಮಾಡಿದರೆ ಸೊ ನಿಮಗೆ ಸೀಟ್ ಅಲಾಟ್ ಆಗೋದಿಲ್ಲ. ಓಕೆನಾ, ಸೊ ಇವತ್ತಿನ ಒಂದು ವಿಡಿಯೋ ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.